ಮಾಡಿದಾಗ ಒಂದಿಷ್ಟು ವರ್ಕ್ಗಳನ್ನ ಅಧಿಕಾರಿಗಳಿಗೆ ಹೇಳಿದ್ರಿ, ಅದರಲ್ಲಿ 30% ವರ್ಕ್ ಸಹಿತ ಆಗಿಲ್ಲ. ಈ ಸಲ ಈ ಬಾರಿ ಮೀಟಿಂಗ್ ಮಾಡಿದಾಗ 30% ವರ್ಕ್ ಆಗಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಅಲ್ಲ, ಲೀಸ್ ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು, ಪ್ರೋಗ್ರೆಸ್ ಮಾಡಿದ್ದಾರೆ. ಒಂದು 1200 ಪ್ರಾಪರ್ಟಿಗಳದ್ದು ಡೀಟೇಲ್ಸ್ ಸಿಕ್ಕಿದೆ, ಇನ್ನೂ 1000 ಪ್ರಾಪರ್ಟಿ ಸಿಕ್ಕಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಅವ್ರು ಟೈಮ್ ಕೊಟ್ಟಿದ್ದೀವಿ, ಇನ್ನೊಂದು ತಿಂಗಳ ಕಾಲ ಅವಕಾಶ ಕೇಳಿದ್ದಾರೆ. ಯಾಕಂದರೆ ಅಲ್ಲಿ ನಮ್ಮೇನು ಬಿಲ್ ಕಲೆಕ್ಟರ್ಸ್ ಇದ್ದಾರೆ ಅವ್ರಿಗೆ ನಾನಾ ರೀತಿ ಬರೀ ಇದೊಂದೇ ವರ್ಕಲ್ಲ 3-4 ವರ್ಕ್ಗಳು ಕೊಟ್ಟಿದ್ದಕ್ಕೆ ಅವ್ರಿಗೆ ನಮಗೆ ಕೇಳಿದ್ದಾರೆ, ಟೈಮ್ ಕೇಳಿದ್ದಾರೆ. ಬರೋ ತಿಂಗಳ ಒಳಗೆಲ್ಲ ಡೀಟೇಲ್ಸ್ ತಂದು ಕೊಡ್ತಾರೆ. ಸರ್, ಇನ್ನೊಂದು ಔಟ್ರಿಂಗ್ ರೋಡ್ ಬಗ್ಗೆ ಮಾತಾಡೋದು ಏನು ಸರ್? ಅಲ್ಲ, ಪ್ರಪೋಸಲ್ ಇತ್ತು, ಅದನ್ನು ಪುನಃ ಮತ್ತೆ ಮಾಡಬೇಕು ಅಂತ ಉದ್ದೇಶ ಇದೆ. ಅದಕ್ಕೆ PPP ಮಾಡಲಲ್ಲಿ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡ್ತಿತ್ತೋ ರಾಜ್ಯ ಸರ್ಕಾರ ಮಾಡ್ತಿತ್ತೋ, ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಗದಗವರೆಗೆ ಔಟರ್ ರಿಂಗ್ ರೋಡ್ ಮಾಡಬೇಕಂತ ಒಂದು ಪ್ರಸ್ತಾವನೆ ನಾನು 2013 ಇದ್ದಾಗ ನಾನು ಸಲ್ಲಿಸಿದ್ದೆ. ಅದನ್ನು ಪುನಃ ರಿವಿಸಿಟ್ ಮಾಡಬೇಕು, ಅದು ಅನುಕೂಲ ಆಗುತ್ತೆ, ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಯಾರೊಬ್ಬರು ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗಿರಲಿ ಅಥವಾ ಗೌರ್ಮೆಂಟ್ ಆಗಿರಲಿ ದುಡ್ಡು ತರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಸ್ಕ್ರ್ಯಾಪ್ ಮಾಡಿ ಅಂತ ಜನ ಹೇಳ್ತಿದ್ದಾರೆ. BRTS ಬಗ್ಗೆ ಸಮಗ್ರವಾಗಿ ಆಲ್ರೆಡಿ ನಾವು ಸ್ಟಡಿ ಮಾಡಿಸಿದ್ದೀನಿ, ನಾನು ಪ್ರೈವೇಟ್ ಏಜೆನ್ಸಿ ಸ್ಟಡಿ ಮಾಡಿಸಿದ್ದೀನಿ. LRT ಸ್ಟಾರ್ಟ್ ಮಾಡಬೇಕಂತ, ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಒಂದೇ ಕಾರ್, ಅಂದರೆ ಒಂದೇ ಬಸ್ನಲ್ಲಿ ಒಂದೇ 250 ಜನ ಹೋಗ್ಬೋದು. ಅದು ಆಲ್ಟರ್ನೇಟಿವ್ ಆಗಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಆಲ್ಟರ್ನೇಟಿವ್ ಆಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸಾಧಕ ಬಾಧಕ ನಂಬರ್ಸು, ದುಡ್ಡು ನಂಬರ್ಸ್ಗಳೆಲ್ಲ ಅನುಕೂಲ ಆಗಬೇಕು, ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಮೊದಲಿಗೂ ಈಗ ಒಂದು ಸ್ವಲ್ಪ ಪಾಸಿಟಿವ್ ಆಗಿದೆ. ಸೊ ಅದಕ್ಕಾದಂಥ ಏಜೆನ್ಸಿಗಳಿದ್ದಾವೆ, ಅದಕ್ಕಾದಂಥ ಕಂಪ್ನಿಗಳು ಬಂದಿದ್ದಾವೆ. ಈ ತಿಂಗಳ ಕೊನೆಗೆ ಅವರು ಬಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಸಾರ್ವಜನಿಕರೆಲ್ಲ ಅಭಿಪ್ರಾಯ ತೊಗೊಂಡು, ಎಲ್ಲ ಪ್ರತಿನಿಧಿಗಳ ಅಭಿಪ್ರಾಯ ತೊಗೊಂಡು, ಸರ್ಕಾರದ ಒಪ್ಪಿಗೆಯನ್ನು ತೊಗೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ನಾವು ಸುಮೂಟವಾಗಿ ಮಾಡೋಕ್ಕೆ ಬರೋದಿಲ್ಲ. ಎಲ್ಲರ ಅಭಿಪ್ರಾಯಗಳನ್ನ ಪಡೆದು, ಸರ್ಕಾರ ಒಪ್ಪಿಗೆಯನ್ನು ಪಡೆದು, ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಅದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ, ಮೆಲ್ಲಕ್ಕೆ ಅಂಬೆಗಾಲ ಹಾಕೊಂಡು ಹೋಗ್ತಾ ಇದ್ದೀವಿ. ಈ ಥರದಲ್ಲಿ ನಡೀತಾ ಇದೆ ಬೇರೆ ಬೇರೆ ದೇಶದಲ್ಲಿ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗುತ್ತಲ್ಲ ಅಂತ ಸಾಧಕ ಬಾಧಕ. ಈಗ DC ಅವರು ನಾವು ಕನ್ಸರ್ನ್ ಸೆಕ್ರೆಟರಿ ನೆಕ್ಸ್ಟ್ ವೀಕ್ ಮೀಟ್ ಆಗ್ತಾ ಇದ್ದೀವಿ. ಅದನ್ನು ಸಂಪೂರ್ಣವಾಗಿ ಪರ್ಯಾಯವಾಗಿ ಒಂದು ಸೊಲ್ಯೂಷನ್ ಕೊಡಬೇಕನ್ನೋದು ಒಂದು. ನಮ್ಮ DC ಅವರು ಪಾಪ ಅವ್ರು ನೇರವಾಗಿ ಅವ್ರ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೇನು ಬೇಕು, ಮೂಲಭೂತ ಸೌಕರ್ಯಗಳು ಬೇಕು, ಏನು ತೊಂದರೆ ಇದೆ ಅದಕ್ಕೆ ಅವ್ರು ಮಾತಾಡಿ. ಯಾಕಂದರೆ ಲಾಸ್ಟ್ ಟೈಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ಅದು ಆಪ್ರೇಟ್ ಆಗ್ತದೆ ನಮಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅದು ಯಾವ ಇಲಾಖೆಯವರು ಮಾಡ್ತಾ ಇದ್ದಾರೆ, ಯಾವ ಇಲಾಖೆಯವರಿಲ್ಲ. ಲಾಸ್ಟ್ ಟೈಮ್ ಏನು ಮಾಡಿಬಿಟ್ಟು DC ಅವ್ರಿಗೆ ಒಪ್ಪಿಸ್ಬಿಟ್ರು ಅವರು. ಸೊ DC ಅವ್ರಿಗೆ ಆದಂಥ ಅದಕ್ಕೆ ಹಣನೂ ಇಲ್ಲ ಖರ್ಚು ಮಾಡಲಿಕ್ಕೆ, ಸರ್ಕಾರ ಲಾಸ್ಟ್ ಟೈಮ್ ಮಾಡಿರ್ತಕ್ಕಂಥ. ಅದಕ್ಕೆ ಈಗ ಮೈಸೂರು ಯೂನಿವರ್ಸಿಟಿಗೆ ಹೋಗಿದೆ ಅದು. ಸೊ ತಿರ್ಗಾ ಅದಕ್ಕೆ ನಾವು ದುಡ್ಡು ವ್ಯವಸ್ಥೆ ಮಾಡಬೇಕು, ಅದಕ್ಕಾದಂಥ ಕೋರ್ಸ್ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾವು ಸೆಕ್ರೆಟರಿಗೆ ಮಾತಾಡ್ತಾ ಇದ್ದೀವಿ. ಬಟ್ ಅವರು ಡಿಮಾಂಡ್ ಇರ್ತಕ್ಕಂಥದ್ದು ನಮಗೆ ಸರ್ಕಾರದ ಕೋರ್ಸ್ ಬೇಡ, ನಮ್ಮದೇ ಗುರುಕುಲ ಆದಂಥ ಕೋರ್ಸ್ನ ನಡೆಸ್ಕೊಡಿ ಅಂತ ಅವ್ರ ವಾದ ಇದೆ. ಸೊ ಅವ್ರ ವಾದನ ನಾವು ಗೌರವಿಸ್ತೀವಿ, ಇಲ್ಲ ಅಂತಲ್ಲ. ಬಟ್ ಸರ್ಕಾರ ಆ ರೀತಿ ಒಪ್ಕೋಬೇಕಲ್ವ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ದೂರು ಕೊಡಲಿಕ್ಕೆ CM ತಯಾರು ಮಾಡ್ತಿದ್ದಾರೆ. ಏನ್ರಿ? ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ಅವರಿಗೆ ದೂರು ಕೊಡಲಿಕ್ಕೆ CM ಪ್ರಿಪರೇಷನ್ ಮಾಡ್ತಿದ್ದೀವಿ. ತಪ್ಪೇನಿಲ್ಲ, ಮಾಡ್ತೀವಿ. ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಅವ್ರು ರಾಜಕೀಯ ಮಾಡಿದ್ರೆ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ, ಕಾನೂನುಬದ್ಧವಾಗಿ ಕೂಡ ಹೋರಾಟ ಮಾಡ್ತೀವಿ.